ಫ್ರೆಂಡ್ಸ್, ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯಲು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ನಾಲೆಜ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಫ್ರೆಂಡ್ಸ್, ಕಾರಾಗೃಹ ಇಲಾಖೆ ನೇಮಕಾತಿ ಸಮಿತಿ ಬೆಂಗಳೂರಿನಲ್ಲಿ ಖಾಲಿ ಇರುವ ಜೈಲರ್ ಮತ್ತು ವಾರ್ಡರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಯಾರ್ಯಾರು SSLC ಯಾವುದೇ ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಈ ಹುದ್ದೆಗೆ ಅಪ್ಲೈ ಮಾಡಬಹುದು. ಫ್ರೆಂಡ್ಸ್, ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ. ನೋಟಿಫಿಕೇಶನು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ, ಎಷ್ಟು ಹುದ್ದೆಗಳು ಬಂದಿದೆ, ಎಷ್ಟು ವೇತನ ಶ್ರೇಣಿ. ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇದನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ವೆಬ್ಸೈಟ್ ಬಂದು www.ksp.gov.in ಅಥವಾ www.karnataka.prisons.in ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಅದಾದಮೇಲೆ ಸ್ಟಾರ್ಟಿಂಗ್ ಡೇಟ್ ಬಂದು 21/2/2019 ಮತ್ತು ಲಾಸ್ಟ್ ಡೇಟ್ ಬಂದು 9/3/2019 ಮತ್ತು ಶುಲ್ಕ ಪಾವತಿಸಲು ಕೊನೆ ದಿನಾಂಕ ಬಂದು 11/3/2019. ಹುದ್ದೆಗಳ ವಿವರ ನೋಡೋಣ. ಫ್ರೆಂಡ್ಸ್, ಹುದ್ದೆ ಹೆಸರು ಬಂದು ಜೈಲರು. ವೇತನ ಶ್ರೇಣಿ ಬಂದು 33,450 ರೂಪಾಯಿಂದ 62,600 ರೂಪಾಯಿವರೆಗೂ ಸ್ಯಾಲ್ರಿ ರೇಂಜ್ ಇರುತ್ತೆ, ಒಳ್ಳೆ ಸ್ಯಾಲ್ರಿ. ಖಾಲಿ ಹುದ್ದೆಗಳು ಜೈಲರ್ ಹುದ್ದೆಗೆ 12 ಹುದ್ದೆಗಳು. ಅದಾದಮೇಲೆ ವಾರ್ಡರ್ ಹುದ್ದೆಗೆ ಸ್ಯಾಲ್ರಿ ಬಂದು 21,400 ರೂಪಾಯಿಂದ 42,000ವರೆಗೂ ಸ್ಯಾಲ್ರಿ ರೇಂಜ್ ಇರುತ್ತೆ ಪ್ರತಿ ತಿಂಗಳು. ಇಲ್ಲಿ ಒಟ್ಟು ಹುದ್ದೆಗಳು 650 ಹುದ್ದೆಗಳು. ವಿದ್ಯಾರ್ಹತೆ ಬಂದು ಜೈಲರ್ ಹುದ್ದೆಗೆ ಯಾವುದೇ ಬ್ಯಾಚುಲರ್ ಪದವಿ ಆಗಿದ್ರೆ, ನೀವು ಪಾಸ್ ಆಗಿದ್ರೆ, ಗ್ರ್ಯಾಜುಯೇಷನ್ನು ಡಿಗ್ರಿ ಪಾಸ್ ಆಗಿದ್ರೆ ಯಾವುದೇ ಅಪ್ಲೈ ಮಾಡಬಹುದು. ಅಥವಾ ಸೋಷಿಯಾಲಜಿ ಅಥವಾ ಸೈಕಾಲಜಿ ಅಥವಾ ಕ್ರಿಮಿನಾಲಜಿ ಅಥವಾ ಕರೆಕ್ಷನಲ್ ಅಡ್ಮಿನಿಸ್ಟ್ರೇಟಿವ್ ಅಥವಾ ತತ್ಸಮ ವಿಷಯದಲ್ಲಿ ಪಾಸ್ ಆಗಿದ್ರೆ ನಿಮಗೆ ಆದ್ಯತೆ ಕೊಡ್ತಾರಂತ ಹೇಳಿದ್ದಾರೆ. ಯಾವುದೇ ಡಿಗ್ರಿ ಇದ್ರೂ ಸಹ ನೀವು ಅಪ್ಲೈ ಮಾಡಬಹುದು ಈ ಹುದ್ದೆಗೆ, ಜೈಲರ್ ಹುದ್ದೆಗೆ. ಅದಾದಮೇಲೆ ವಾರ್ಡರ್ ಹುದ್ದೆಗೆ ನೀವು SSLC ಅಥವಾ 10ನೇ ತರಗತಿ ಪಾಸ್ ಆಗಿದ್ರೆ ಈ ಹುದ್ದೆಗೆ, ವಾರ್ಡರ್ ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು. ಫ್ರೆಂಡ್ಸ್, ಆಯ್ಕೆ ವಿಧಾನ ಬಂದು 4 ಸ್ಟೇಜಲ್ಲಿ ಮಾಡ್ತಾರೆ. ಮೊದಲಿಗೆ ಲಿಖಿತ ಪರೀಕ್ಷೆ ಮತ್ತು ಮೌಖಿಕ ಪರೀಕ್ಷೆ ಹಾಗೂ ದೇಹದಾಢ್ಯತೆ ಪರೀಕ್ಷೆ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆ 4 ಸ್ಟೇಜಲ್ಲಿ ನಿಮಗೆ ಆಯ್ಕೆ ವಿಧಾನ ಮಾಡ್ತಾರೆ. ಇದರ 4 ಆಧಾರದ ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ತಾರೆ. ಫ್ರೆಂಡ್ಸ್, ಅದಾದಮೇಲೆ ಏಜ್ ಲಿಮಿಟು ವಾಯುಮಿತಿ ಬಂದು ಕನಿಷ್ಠ 20 ವರ್ಷ, ಗರಿಷ್ಠ ಬಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಕ್ಕೆ 28 ವರ್ಷ ಮ್ಯಾಕ್ಸಿಮಮ್ ಏಜ್ ಇರುತ್ತೆ ಮತ್ತು ಇತರೆ ಅಭ್ಯರ್ಥಿಗಳಿಗೆ 26 ವರ್ಷ ಮ್ಯಾಕ್ಸಿಮಮ್ ಏಜ್ ಇರುತ್ತೆ. ಫ್ರೆಂಡ್ಸ್, ಅಪ್ಲಿಕೇಶನ್ ಫೀಸ್ ಬಂದು ಸಾಮಾನ್ಯ ಮತ್ತು ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸು ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಫ್ರೆಂಡ್, ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಏನು ಓದಬೇಕು, ಎಕ್ಸಾಮ್ಗೆ ಸಿಲೆಬಸ್ಸು ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆಗೆ ಏನು ತಯಾರಿ ಮಾಡಬೇಕು ಎಲ್ಲ ನೋಟಿಫಿಕೇಷನಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ನೋಟಿಫಿಕೇಷನ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ಅಪ್ಲೈ ಮಾಡಿ. ಫ್ರೆಂಡ್ಸ್, ಏನಾದರೂ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಫ್ರೆಂಡ್ಸ್.